ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ, ಗುಡ್ ಈವ್ನಿಂಗ್. ಇವತ್ತೊಂದು ಪ್ಲೇಸಿಗೆ ಹೋಗ್ತಾ ಇದ್ದೇನೆ. ಇವತ್ತು ನಾನು ನಿಮಗೆ ತೋರಿಸ್ತಿರುವಂಥ ಪ್ಲೇಸ್ ಯಾವುದು ಅಂತೇಳಿ ನಿಮಗೆ ಡೌಟ್ ಆಗ್ತಾ ಇರ್ಬೋದು. ಈ ಪ್ಲೇಸ್ ಯಾರಾದರೂ ನೋಡಿದರೆ ಈಗಲೇ ಕಮೆಂಟ್ ಮಾಡಿ. ಎನಿ ಗೆಸ್ ಈ ಪ್ಲೇಸ್ ಯಾವುದು ಅಂತೇಳಿ ಯಾರಿಗಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಕಾರ್ಕಳದಿಂದ ಜಸ್ಟ್ 2 ಕಿಲೋಮೀಟ್ರ್ ಇರೋದಷ್ಟೇ. ಕಾರ್ಕಳ ಮೇನ್ ಜಂಕ್ಷನಿಂದ ಕೇವಲ 2 ಕಿಲೋಮೀಟ್ರ್ ದೂರದಲ್ಲಿದೆ. ಬಹುಶಃ ಕಾರ್ಕಳ ಅಂತ ಹೇಳಿದ ಕೂಡಲೇ ಈ ಪ್ಲೇಸ್ ಇದ್ದು ನೆನಪು ಬರುತ್ತೆ ಎಲ್ಲರಿಗೂ. ಸೊ ಈ ಪ್ಲೇಸಿಗೆ ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಸಿಕ್ಕಾಪಟ್ಟೆ ಸ್ಟೆಪ್ಸ್ ಇದೆ ಹತ್ತಕ್ಕೆ ಮೇಲೆ. ಇವತ್ತು ಮಳೆ ಇದೆ, ಹಾಗೆ ರೈನ್ ಕೋಟ್ ಹಾಕ್ಕೊಂಡೇ ಬಂದಿದ್ದು. ನೇಚರ್ ಕೂಡ ಚೆನ್ನಾಗಿದೆ. ಸೈಡಲ್ಲಿ ಬೆಟ್ಟ, ಗುಡ್ಡೆ, ಬಂಡೆ ಎಲ್ಲ. ಇಲ್ಲಿ ಬಂದು ಒಂಚೂರು ಹೊತ್ತು ಕೂತಿದ್ರೆ ಮನಸ್ಸಿಗೆ ತುಂಬ ಸಮಾಧಾನ ಆಗ್ಬೋದು. ತುಂಬ ಪೀಸ್ಫುಲ್ ಏರಿಯಾ. ಎಲ್ಲ ಹೋಗ್ಬಿಟ್ಟು ಬರ್ತಾ ಇದ್ದಾರೆ. ಸ್ಟೆಪ್ಸ್ ಸಿಕ್ಕಾಪಟ್ಟಿದೆ, ಎಲ್ಲ ಬಂದು ಹೋಗ್ತಾ ಇದ್ದಾರೆ. ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ. ಸೊ ಫೈನಲಿ ಸ್ಟೆಪ್ಸ್ ಎಲ್ಲ ಹತ್ಬಿಟ್ಟು ಮೇಲೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿಂದನೇ ಇಷ್ಟು ಚಂದ ಕಾಣಿಸುತ್ತೆ. ಆ್ಯಕ್ಚುಲಿ ಇವತ್ತು ಮೋಡ, ಮೇಲಿಂದ ಮಳೆ ಬರೋ ಹಾಗುಂಟು. ಈ ವೆದರ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇವತ್ತು ನಾವು ಬಂದಿರೋದು ಕಾರ್ಕಳದ ಗೊಮ್ಮಟೇಶ್ವರನನ್ನು ನೋಡಲಿಕ್ಕೆ. ಇದು ಪ್ರಪಂಚದ 2ನೇ ಅತಿ ದೊಡ್ಡ ಬಾಹುಬಲಿಯ ವಿಗ್ರಹ. ಮೊದಲನೇದು ಎಲ್ಲಿದೆ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ. 42 ಫೀಟ್ ಉದ್ದ ಇದೆ ಇದು. ಮೊದಲನೇ ಪ್ಲೇಸಲ್ಲಿರುವಂಥ ವಿಗ್ರಹ 57 ಫೀಟ್ ಇದೆ. ಅದು ಎಲ್ಲಿದೆ ಅಂತ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು 42 ಫೀಟ್ ಉದ್ದ ಇದೆ ಮತ್ತು ಅಗಲ 10.33 ಫೀಟ್ ಇದೆ. ಇಲ್ಲಿ ಎಲ್ಲ ತೀರ್ಥಂಕರರದ್ದು ವಿಗ್ರಹ ನಿಲ್ಲಿಸಿದ್ದಾರೆ. ಎಲ್ಲೂ ಬರಬೇಕಾಗಿರುವಂಥ ಒಂದು ಪ್ಲೇಸ್ ನೋಡಿ. ಸಾವಿರದ 432ನೇ ಇಸ್ವಿಯಲ್ಲಿ ವೀರಪಾಂಡ್ಯ ಭೈರರಸ ಇದನ್ನು ಕಟ್ಟಿಸಿತು ಅಂತ ಇತಿಹಾಸ ಹೇಳ್ತದೆ. ಸೊ ಕಾರ್ಕಳದಲ್ಲಿರುವಂತಹ ಗೋಮಟೇಶ್ವರ ಬೆಟ್ಟ. ಇಲ್ಲಿ ಮೇಲಿಂದ ವ್ಯೂ ತುಂಬ ಚೆನ್ನಾಗಿದೆ. ಇಲ್ಲಿಂದ ಎಲ್ಲ ಬರ್ತಾ ಇದ್ದಾರೆ ಆಲ್ಮೋಸ್ಟ್. ಆ್ಯಕ್ಚುಲಿ ನಾನು ತುಂಬ ಸಣ್ಣದಿರಬೇಕಾದ್ರೆ ಇಲ್ಲಿಗೆ ಬಂದಿದ್ದೆ. ಅದಾದಮೇಲೆ ಇವತ್ತೇ ಬಂದಿದ್ದು. ಬರದೆ ತುಂಬ ಟೈಮ್ ಆಗಿತ್ತು. ವಾಹ್, ಇವತ್ತು ಬಂದು ತುಂಬ ಖುಷಿಯಾಯಿತು. ಆ್ಯಕ್ಚುಲಿ ಖಾಲಿ ಮೂರ್ತಿ ನೋಡಲಿಕ್ಕೆ ಅಥವಾ ಎಂಜಾಯ್ ಮಾಡಲಿಕ್ಕೆ ಮಾತ್ರ ಬರಬೇಡಿ. ಅಲ್ಲಿ ಹೋಗಿ ಅಟ್ಲೀಸ್ಟ್ ಒಂದು 2 ಮಿನಿಟ್ಸ್ ಸುಮ್ಮನೆ ಮೌನವಾಗಿ ಕೂತ್ಕೊಳ್ಳಿ. ಆಗ ಸಿಗುವಂಥ ಒಂದು ಖುಷಿಯೇ ಬೇರೆ. ಇಲ್ಲಿ ಮೇಲಿಂದ ನೋಡುವಾಗ ತುಂಬ ಚೆನ್ನಾಗಿರೋ ವ್ಯೂ ಪಾಯಿಂಟ್ ಇದೆ. ಫುಲ್ ಗ್ರೀನರೀಸ್ ಕಾಣಿಸ್ತಾ ಇದೆ. ಇಲ್ಲಿ ಬರುವಾಗ ಇವರು ಕೂಡ ಸಿಕ್ಕಿದ್ರು. ಇವರು ಕಾರ್ಕಳ ಗೊಮ್ಮಟೇಶ್ವರ ಬೆಟ್ಟ ನೋಡ್ಲಿಕ್ಕೆ ಬಂದದ್ದು. ಬರ್ತೀರಾ ಯಾವಾಗಲೂ? ಬರ್ತಾ ಇರ್ತೀವಿ ನಾವು. ಹೌದಾ? ಒಂದು ಒಳ್ಳೆ ಪ್ಲೇಸ್ ಅಲ್ಲ ನೋಡ್ಲಿಕ್ಕೆ. ಸೊ ಇವತ್ತು ಗೊಮ್ಮಟೇಶ್ವರ ಬೆಟ್ಟ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿರೋ ಪ್ಲೇಸ್, ಒಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್.
ಮತ್ತು ಎಲ್ಲಿ ನೋಡಿ ಸುತ್ತ ಒಂದು ಪರಿಸರ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿಂದ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಲ್ಲಿ. ಸೊ ಯಾರೆಲ್ಲ ಬರಲಿಲ್ಲ ಬನ್ನಿ, ಹತ್ತಿರದಲ್ಲಿರೋರು ಅಥವಾ ದೂರದಲ್ಲಿರೋರು ನಿಮ್ಮ ರಜೆಯಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯ ಪ್ಲೇಸ್ ತೋರಿಸಬೇಕು ಅಂತಿದ್ದರೆ ಕಾರ್ಕಳ ಗೊಮ್ಮಟೇಶ್ವರ ಬೆಟ್ಟಕ್ಕೆ ಬನ್ನಿ. ತುಂಬ ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸ್. ಬೇರೆ ಬೇರೆ ಕಡೆಯಿಂದ ಕಾರ್ಕಳದ ಗೊಮ್ಮಟೇಶ್ವರನ ನೋಡಲಿಕ್ಕೆ ಎಲ್ಲ ಬರ್ತಾ ಇದ್ದಾರೆ. ಬನ್ನಿ, ಈ ಪ್ಲೇಸನ್ನು ಎಂಜಾಯ್ ಮಾಡಿ. ಅದರ ಜೊತೆಗೆ ಮೂರ್ತಿ ಮತ್ತು ಪ್ಲೇಸನ್ನು ನೋಡೋದ್ರ ಜೊತೆಗೆ ನಿಮಗೆ ಆಗ್ತದೆ ಅಂತ ಆದರೆ ಒಂದು ಅಟ್ಲೀಸ್ಟ್ ಒಂದು 2 ಮಿನಿಟ್ಸ್ ಅಲ್ಲಿ ಕೂತ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ಆ ಎಕ್ಸ್ಪೀರಿಯೆನ್ಸೇ ಬೇರೆ. ಸೊ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾರೆ. ಟಾಟಾ.